ನಮಸ್ಕಾರ. ನಾವು ಆ್ಯಕ್ಟಿವ್ ಲೋನ್ನಲ್ಲಿ ಒಂದು ಸಕ್ರಿಯ ಸಾಲವನ್ನು ಎಂಟ್ರಿ ಮಾಡಿ ಸೇವ್ ಮಾಡಿದ್ದೇವೆ. ಒಂದು ಆ್ಯಕ್ಟಿವ್ ಲೋನ್ ಸೇವ್ ಆಗಿದೆ. ಇಲ್ಲಿ ನಾವು ಆ್ಯಕ್ಟಿವ್ ಲೋನ್ ಸಮ್ಮರಿಯನ್ನು ಕಾಣಬಹುದು. ವಿವೋ ನೇಮು, ವಿವೋ ಹೆಸರು, ಫಂಡ್ ಸೋರ್ಸ್ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್, ಲೋನ್ ಅಮೌಂಟ್, ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಲೋನ್ ಅಂದರೆ ಬಾಕಿ ಉಳಿದಿರೋ ಸಾಲದ ಮೊತ್ತ, ಇಂಟ್ರೆಸ್ಟ್ ರೇಟ್ ಬಡ್ಡಿ ದರ, ರಿಮೈನಿಂಗ್ ಲೋನ್ ಪೀರಿಯಡ್ ಬಾಕಿ ಇರೋದು ಕಂತುಗಳ ಸಂಖ್ಯೆ, ಹಾಗೆ ಐ ಬಟನನ್ನು ಆ್ಯಕ್ಷನಲ್ಲಿ ಐ ಬಟನ್ ಕಾಣ್ತಾ ಇದ್ದೇವೆ. ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಎಂಟ್ರಿ ಮಾಡಿದ ಎಲ್ಲ ಮಾಹಿತಿಗಳನ್ನ ನಾವಿಲ್ಲಿ ಕಾಣ್ತೇವೆ. ಪಕ್ಕದಲ್ಲಿ ಡಿಲೀಟ್ ಆಪ್ಷನ್ ಕೂಡ ಇದೆ. ಎಂಟ್ರಿ ಮಾಡಿರೋ ತಪ್ಪಾಗಿದ್ದರೆ ಅದನ್ನು ಡಿಲೀಟ್ ಮಾಡ್ಬೋದು. ಇಲ್ಲಿ ಆ್ಯಕ್ಟಿವ್ ಲೋನ್ ಎಂಟ್ರಿ ಮಾಡಿದ ಎಲ್ಲ ಮಾಹಿತಿಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸಭೆ ಸಂಖ್ಯೆ, ಸಭೆ ದಿನಾಂಕ, ಹಾಗೆಯೇ ಎಲ್ಲ ಮಾಹಿತಿಗಳು ಇಲ್ಲಿ ನಾವು ಕಾಣ್ಬೋದು. ಆ್ಯಕ್ಟಿವ್ ಲೋನ್ ಡೀಟೇಲ್ಸ್ನಲ್ಲಿ ಕಾಣ್ತಾ ಇದ್ದೇವೆ. ನಂತರ ಶೆಡ್ಯೂಲರ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರತಿ ತಿಂಗಳ ಕಂತಿನ ಅಸಲು, ಬಡ್ಡಿ ಹಾಗೆ ಇತ್ಯಾದಿ ವಿವರಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಪ್ರತಿ ತಿಂಗಳು ಏನೇನು ಕಟ್ಟಬೇಕೋ ಅದರ ಮಾಹಿತಿಯನ್ನು ಇಲ್ಲಿ ಕಾಣ್ತೇವೆ. ಇದನ್ನು ಡೌನ್ಲೋಡ್ ಮಾಡ್ಬೋದು, ಹಾಗೆ ವಿವೋಗಳಿಗೆ ಶೇರ್ ಕೂಡ ಮಾಡ್ಬೋದು. ನಂತರ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಎಲ್ಲವೂ ಪೂರ್ಣಗೊಂಡಿದೆ. ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದೊಂದಾಗಿ ನಾವು ಎಲ್ಲ ಸಕ್ರಿಯ ಸಾಲವನ್ನು ಕರೆಂಟ್ ಎಸೆಟ್ನಲ್ಲಿ ಎಂಟ್ರಿ ಮಾಡಬೇಕು. ಹೀಗೆ ಕರೆಂಟ್ ಎಸೆಟ್ನಲ್ಲಿ ನಾವು ಆ್ಯಕ್ಟಿವ್ ಲೋನನ್ನು ಎಂಟ್ರಿ ಮಾಡೋದನ್ನು ಕಲ್ತಿದ್ದೀವಿ. ಅದೇ ರೀತಿ ಆ್ಯಕ್ಟಿವ್ ಲೋನ್ ಪೇಜ್ ಖಾಲಿ ಇರ್ತದೆ. ನಾವೀಗ ಒಂದು ಆ್ಯಕ್ಟಿವ್ ಲೋನನ್ನು ಎಂಟ್ರಿ ಮಾಡಿದ್ದೀವಿ. ನಾವಿಲ್ಲಿ ನೋಡೋದಾದರೆ ಲೋನ್ ಟು ವಿವೋನಲ್ಲಿ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಪೇಜ್ ಖಾಲಿ ಇರ್ತದೆ. ಹಾಗೆ ಇಲ್ಲಿ ಎಂಟ್ರಿ ಮಾಡಿದ ಒಂದು ಆ್ಯಕ್ಟಿವ್ ಲೋನ್ ಸಮ್ಮರಿಯನ್ನು ಕೆಳಗೆ ಕಾಣ್ತಾ ಇದ್ದೀವಿ. ಇನ್ನು ಉಳಿದಿರುವ ಆ್ಯಕ್ಟಿವ್ ಲೋನ್ಗಳ ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಸೇವ್ ಮಾಡಿದಾಗ ಒಂದೊಂದು ಸಕ್ರಿಯ ಸಾಲಗಳ ಮಾಹಿತಿ ಎಂಟ್ರಿ ಆಗುತ್ತೆ. ಧನ್ಯವಾದಗಳು.